ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಜೊತೆಗೆ ಒಂದು ಒಳ್ಳೆ ಪ್ರೋಟೀನ್ ರಿಚ್ ಕಾಂಬಿನೇಷನ್ ಗ್ರೇವಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ನನಗೆ ಹಾಲಾಗಲಿ ಕಾಫಿ ಟೀ ಏನು ಕುಡಿದ ಅಭ್ಯಾಸ ಇಲ್ಲ. ನಾನು ಡೈರೆಕ್ಟಾಗಿ ತಿಂಡಿನೇ ತಿನ್ನೋದು. ಆದರೆ ಹಿತೈಷ್ಗೆ ಮತ್ತು ಪ್ರದೀಪ್ಗೆ ಇಬ್ರಿಗೂ ನಾನು ಬೆಳಗ್ಗೆ ಹೊತ್ತು ಹಾಲನ್ನು ಕೊಡ್ತೀನಿ. ಸೊ ಇಲ್ಲಿ ಹಿತೈಷ್ಗೆ ABC ಮಾಲ್ಟ್ನ ಕೊಡ್ತಾಯಿದ್ದೀನಿ. ಸುಮಾರು ಜನ ನನಗೆ ಏನು ಮೆಸೇಜ್ ಹಾಕ್ತೀರಾ ಅಂದರೆ ABC ಮಕ್ಳಿಗೆ ಕೊಡ್ಬೋದಾ ಅಂತ. ಇದರಲ್ಲಿ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಅಷ್ಟೇ. ನಾವು ನಾರ್ಮಲಾಗಿ ಮಕ್ಳಿಗೆ ಇದೆಲ್ಲ ತಿನ್ನಿಸ್ತೀವಲ್ವ. ಸೊ ಹಾಗಾಗಿ ABC ಏನು ಒಂಥರ ಔಷಧಿ ಥರ ಅಲ್ಲ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮಕ್ಕಳಿಗೆ. ಇನ್ಫ್ಯಾಕ್ಟ್ ಓದೋ ಮಕ್ಕಳಿಗಂತೂ ತುಂಬಾ ಕಣ್ಣಲ್ಲಿ ಸ್ಟ್ರೈನ್ಸ್ ಆಗುತ್ತೆ. ಇವಾಗಂತೂ ಮೊಬೈಲ್ಸು ಮತ್ತು ಟಿ ವಿ ಎಲ್ಲ ನೋಡ್ತಾನೆ ಇರ್ತಾರೆ ಮಕ್ಕಳು. ಹಾಗಾಗಿ ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ ಇವು ಮೂರದು ಮಾಲ್ಟ್ ಕುಡಿಯೋದ್ರಿಂದ ಮಕ್ಳಿಗೂ ಸಹ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಇದ್ರ ಕಲರ್ ನೋಡ್ತಿದ್ದ ಹಾಗೇ ಮಕ್ಕಳು ಸ್ಟ್ರಾಬೆರಿ ಮಿಲ್ಕ್ ಅಂತ ಕುಡಿತಾರೆ, ತುಂಬಾ ಇಷ್ಟಪಟ್ಟು ಕುಡಿತಾರೆ. ಮೂರದ್ದು ನಮಗೆ ಬೇಡ ಅಂದರೆ ಡೈರೆಕ್ಟಾಗಿ ನಮ್ಮಲ್ಲಿ ಬೀಟ್ರೂಟ್ ಮಾಲ್ಟ್ ಸಹ ಅವೈಲೇಬಲ್ ಇದೆ, ಅದನ್ನು ಸಹ ನೀವು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಹಾಲಿನ ಜೊತೆ ನೀಟಾಗಿ ಮಿಕ್ಸಪ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಇರೋದಿಲ್ಲ, ಕೆಮಿಕಲ್ಸ್ ಇರೋದಿಲ್ಲ. ನಾನು ರಿವ್ಯೂಸ್ ಕೂಡ ನಿಮ್ಮಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ. ತುಂಬ ಜನ ತುಂಬ ಒಳ್ಳೆ ರಿವ್ಯೂಸ್ನ ಕೊಡ್ತಾ ಇರ್ತೀರ. ಫಸ್ಟ್ ಟೈಮ್ ಟ್ರೈ ಮಾಡಿದವ್ರಂತೂ ಫುಲ್ಲು ಒಳ್ಳೆ ರಿವ್ಯೂ ಕೊಡ್ತೀರಾ. ಆ್ಯಂಡ್ ಇದುವರೆಗೂ ನನ್ನ ಹತ್ರ ರೀಆರ್ಡರ್ಸ್ಗಂತೂ ತುಂಬಾ ಜನ ಮತ್ತೆ ರೀಆರ್ಡರ್ಸ್ ತೊಗೋತಾನೆ ಇರ್ತಾರೆ. ಆ್ಯಂಡ್ ಮಾಲ್ಟ್ಗಳಂತೂ ನಾನು ಸ್ಟಾರ್ಟ್ ಮಾಡಿದಾಗ್ಲಿಂದ ತುಂಬ ರೀಆರ್ಡರ್ಸ್ ಬರ್ತಾ ಇದೆ ನನಗೆ. ಕಂಪ್ಲೀಟ್ ಹೊರಗಡೆ ಸಿಗೋವಂಥದ್ದನ್ನು ಸ್ಟಾಪ್ ಮಾಡಿ ನಿಮ್ಮಲ್ಲೇ ನಾವು ತೊಗೋತಾ ಇದ್ದೀವಿ ಮೇಡಮ್ ಅಂತ 1/4 kg ತೊಗೊಂಡವರೆಲ್ಲ 1 kgಗೆ 3 ಮಂತ್ಸ್ಗೆ ಆಗುವಷ್ಟು ಒಟ್ಟಿಗೆ ತೊಗೊಂಡು ಇರ್ತಾ ಇದ್ದಾರೆ. ಸೊ ಹಾಗಾಗಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಖಂಡಿತ ಟ್ರೈ ಮಾಡಿ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ರಾಜ್ಮಾ ಗ್ರೇವಿ ಮಾಡ್ತಾಯಿದ್ದೀನಿ, ಅಕ್ಕಿ ರೊಟ್ಟಿ ಜೊತೆ ಕಾಂಬಿನೇಷನ್ಗೆ. ಈ ರೀತಿ ಕಾಳುಗಳನ್ನು ನಾನು ವಾರದಲ್ಲಿ ಎಲ್ಲ ಥರದ ಕಾಳುಗಳನ್ನು ಒಂದೊಂದು ಸ್ವಲ್ಪ ವಾರಕ್ಕೆ ಎಷ್ಟೆಷ್ಟಾಗುತ್ತೆ ಅಷ್ಟನ್ನು ನಾನು ನೆನೆ ಹಾಕಿಬಿಟ್ಟು ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ. ಸೊ ದಟ್ ನನಗೆ ಏನಾದರೂ ತರಕಾರಿ ಇಲ್ಲ ಅಂತ ಅಂದಾಗ ಈ ಥರ ಕಾಳುಗಳು ನೆನೆ ಹಾಕಿರೋದು ಫ್ರೀಝರ್ನಲ್ಲಿ ಇದ್ದರೆ ಫಟಾಫಟ್ ಅಂತ ಬೇಗ ಮಾಡಿಬಿಡ್ಬೋದು. ಹಾಗಾಗಿ ಒಂದು ಬಾಕ್ಸ್ನಲ್ಲಿ ನಾನಿಲ್ಲಿ ರಾಜ್ಮಾ ಕಾಳನ್ನು ನೆನೆ ಹಾಕಿಟ್ಟಿದ್ದೆ ಅಲ್ವಾ, ಅದನ್ನು ಮೊದಲಿಗೆ ಒಂದು 3 ವಿಸಲ್ ಕೊಟ್ಟು ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಈರುಳ್ಳಿ, ಟೊಮ್ಯಾಟೊನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಬೇಸಿಕ್ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ. ಧನಿಯಾ ಪುಡಿ ನಾನು ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಧನಿಯಾ ಪುಡಿನ ಹಾಕಿದ್ದೀನಿ. ಪ್ಲೇನ್ ಧನಿಯಾ ಅಲ್ಲ, ನಾವು ಸಾಂಬಾರಿಗೆಲ್ಲ ಹಾಕ್ತೀವಿ ನೋಡಿ, ಕಾಳನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿರೋವಂಥದ್ದು, ಅದನ್ನು ನಾನು ಸೇರಿಸಿದ್ದೀನಿ. ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಕಾಳನ್ನು ಬೇಯಿಸ್ಕೊಂಡಿರ್ತೀವಲ್ವ, ಅದನ್ನು ಮತ್ತೆ ಆ ಬೇಯಿಸ್ಕೊಂಡಿರೋವಂಥ ನೀರಿನ ಸಮೇತನೇ ಹಾಕಬೇಕು. ಈ ರಾಜ್ಮಾ ಕಾಳು ತುಂಬ ಗಟ್ಟಿ ಇರುತ್ತೆ, ಸ್ವಲ್ಪ ತುಂಬ ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು. ಹಾಗಾಗಿ ಈ ರೀತಿ 2 ಸಲ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಬೆಣ್ಣೆ ರೀತಿಯಲ್ಲಿ ಬೇಯುತ್ತೆ. ಹಾಗಾಗಿ ನಾನು ಈ ರೀತಿ 2 ಸಲ ಬೇಯಿಸ್ಕೊತೀನಿ. ಒಟ್ಟಿಗೆ ಮಸಾಲೆನ ಹಾಕಿ ಬೇಯಿಸ್ಕೊಬಿಟ್ರೆ ಅಷ್ಟಾಗಿ ನನಗೆ ಇಷ್ಟ ಆಗಲ್ಲ. ಸೊ ಫಸ್ಟು ಪ್ಲೇನ್ ಕಾಳನ್ನು ಬೇಯಿಸ್ಕೊಂಡು ಆಮೇಲೆ ಈ ರೀತಿ ಮಸಾಲೆಗಳನ್ನೆಲ್ಲ ಹಾಕಿ ಮತ್ತೊಂದು 3 ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ. ನೆಕ್ಸ್ಟು ಬೆಂದಿದ್ದಾದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಮ್ಯಾಶರ್ನ ತೊಗೊಂಡು ನೀಟಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸಾಫ್ಟ್ ಆಗಿರುತ್ತೆ ಅಲ್ವಾ, ಬೆಣ್ಣೆ ಥರ ಕರಗಿರುತ್ತೆ ಅಲ್ವಾ ಕಾಳು. ಸೊ ಈ ರೀತಿ ಒಂದು ಅರ್ಧಂಬರ್ಧ ಮ್ಯಾಶ್ ಮಾಡಿಕೊಂಡ್ರೆ ಸಾಕು, ಅರ್ಧ ಕಾಳು ಸಿಗೋ ರೀತಿಯಲ್ಲಿ ಇನ್ನರ್ಧ ಈ ರೀತಿ ಮ್ಯಾಶ್ ಮಾಡ್ಕೊಬಿಟ್ರೆ ಒಂದು ಒಳ್ಳೆ ತಿಕ್ ಗ್ರೇವಿ ರೆಡಿ ಆಗುತ್ತೆ. ಅದು ರೈಸ್ಗೂ ಸಹ ಚೆನ್ನಾಗಿರುತ್ತೆ, ಅಥವಾ ಈ ರೀತಿ ಅಕ್ಕಿ ರೊಟ್ಟಿಗಂತೂ ಸಖತ್ತಾಗಿರುತ್ತೆ. ಚಪಾತಿ ಜೊತೆ, ಫುಲ್ಕ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು. ಟ್ರೈ ಮಾಡಿ. ಇವತ್ತು ಹಿಂದಿನ ದಿನ ಮಾಡಿದಂಥ ಅನ್ನ ಸ್ವಲ್ಪ ಮಿಕ್ಕಿತ್ತು, ಹಾಗಾಗಿ ಅಕ್ಕಿ ರೊಟ್ಟಿ ಮಾಡಿ ನಾನು ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ. ಒಳ್ಳೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹೆಚ್ಚಿಗೆ ಮಸಾಲೆ ಏನೂ ಇರೋದಿಲ್ಲ. ನಿಮಗೆ ಗರಂ ಮಸಾಲ ಬೇಡ ಅಂತ ಅಂದರೆ ಅದನ್ನು ಕಂಪ್ಲೀಟ್ಲಿ ಸ್ಕಿಪ್ ಔಟ್ ಮಾಡ್ಕೋಬೋದು. ಬಟ್ ಖಂಡಿತ ಟ್ರೈ ಮಾಡಿ, ಒಳ್ಳೆ ರೆಸಿಪಿ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ.